ಹಲೋ ಫ್ರೆಂಡ್ಸ್, ನಾನು ಇವತ್ತು ಮಾಡ್ತಾಯಿದ್ದೀನಿ ಟೇಸ್ಟಿಯಾದ ಮತ್ತು ಕ್ರಿಸ್ಪಿಯಾದ ದಾಲ್ ವಡ. ಈ ದಾಲ್ ವಡ ಸ್ನ್ಯಾಕ್ ಟೈಮ್ಗೆ ಮತ್ತು ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋದು ಕೂಡ ತುಂಬ ಸ್ವಲ್ಪ. ಈ ದಾಲ್ ವಡನ ನಾನು ಲೆಫ್ಟ್ ಓವರ್ ದಾಲಿಂದ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋಕ್ಕೆ ಒಂದು ಬೌಲ್ಗೆ ನಾನು 1 ಕಪ್ಪಷ್ಟು ಲೆಫ್ಟ್ ಓವರ್ ದಾಲ್ನ ತೊಗೊತಾ ಇದ್ದೀನಿ. ನೀವು ಯಾವ ದಾಲ್ ಬೇಕಾದರೂ ತೊಗೊಬೋದು. ಇಲ್ಲಿ ನಾನು ತೊಗರಿಬೇಳೆ ದಾಲ್ನ ತೊಗೊತಾ ಇದ್ದೀನಿ. ಇದನ್ನು 1 ರಿಂದ 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾನು 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕೊತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಕಚ್ಚಿರೋಂಥ ಕರಿಬೇವು ಸೊಪ್ಪನ್ನ ಹಾಕೊತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಓಂಕಾಳನ್ನ ಹಾಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಹುರಿದಿರೋ ಬಿಳಿ ಎಳ್ಳನ್ನ ಹಾಕೊತಾ ಇದ್ದೀನಿ. ನೀವು ಬೇಕಾದ್ರೆ ಹಸಿ ಎಳ್ಳು ಕೂಡ ಹಾಕೊಬೋದು. ಈಗ ಇದಕ್ಕೆ ನಾನು 4 ಟೀ ಸ್ಪೂನಷ್ಟು ಕೊಬ್ಬರಿ ಪುಡಿನೂ ಕೂಡ ಹಾಕೊತಾ ಇದ್ದೀನಿ. ನೀವು ಬೇಕಾದರೆ ಕೊಬ್ಬರಿನ ತುರಿದ್ಬಿಟ್ಟು ಕೂಡ ಹಾಕೊಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. 3/4 ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕೊತಾ ಇದ್ದೀನಿ. ಜೊತೆಗೆ 1/4 ಟೀ ಚಮಚದಷ್ಟು ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ. ನಾವು ಮೊದಲೇ ದಾಲ್ಗೂ ಕೂಡ ಹಸಿರು ಮೆಣಸಿನ್ಕಾಯಿ ಹಾಕೊಂಡಿರೋದ್ರಿಂದ ಖಾರನ ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಎಕ್ಸ್ಟ್ರಾ ಕೂಡ ಹಾಕೊಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಫ್ಟ್ ಹಿಟ್ಟಾಗಿ ನಾದ್ಕೊತಾ ಇದ್ದೀನಿ. ಹಿಟ್ಟೇನೋ ಸ್ವಲ್ಪ ಅಂಟ್ತಾ ಇದ್ದರೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಬೋದು. ಈಗ ನೋಡಿ ಹಿಟ್ಟನ್ನ ನಾದ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು 2 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಬೆರೆಸ್ಕೊಂಡು ಈಗ ನಾದ್ಕೊತಾ ಇದ್ದೀನಿ. ನೀವು ಟೇಸ್ಟ್ಗೆ ಒಂದು ಈರುಳ್ಳಿ ಬೇಕಾದರೂ ಸಣ್ಣದಾಗಿ ಹಚ್ಕೊಂಡು ಹಾಕೊಬೋದು. ಈಗ ಇದನ್ನೆಲ್ಲ ನಾದಿದ್ದಾಗಿದೆ. ಈಗ ಸ್ಟವ್ ಮೇಲೆ ನಾನು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ. ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಹಿಟ್ಟು, ಅದರಿಂದ ಸಣ್ಣ ಉಂಡೆ ತೊಗೊಂಡಿದ್ದೀನಿ. ಈ ಸೈಜಲ್ಲಿ ಉಂಡೆ ತೊಗೊಂಡು ಇದನ್ನು ಒಡೆ ಆಕಾರದಲ್ಲಿ ತಟ್ಕೊಂಡು ನಾನು ಮೇಲಿಂದ ಸ್ವಲ್ಪ ಹುರಿದಿರೋ ಎಳ್ಳನ್ನ ಹಾಕ್ಕೊಂಡು ಎಣ್ಣೆಲಿ ಕರ್ಕೊತಾ ಇದ್ದೀನಿ. ಈ ವಡೆಗಳ್ನ ಮೀಡಿಯಮ್ ಉರಿಲಿ ಗರಿ ಗರಿಯಾಗೋವರೆಗೂ ಬೇಯಿಸ್ಕೊಬೇಕು. ಈಗ ನೋಡಿ 1 ಬ್ಯಾಚಷ್ಟು ವಡೆನ ನಾನು ಮಾಡ್ಕೊಂಡಿದ್ದೆ. ಈಗ ಮಿಕ್ಕಿದ್ದು ಕೂಡ ಅದೇ ಥರನೇ ಮಾಡ್ಕೊತಾ ಇದ್ದೀನಿ. ಈಗ ನಮ್ಮ ಗರಿಗರಿಯಾದ ರುಚಿಯಾದ ಲೆಫ್ಟ್ ಓವರ್ ದಾಲ್ ವಡ ರೆಡಿಯಾಗಿದೆ. ಈ ವಡೆಗಳನ್ನ ಚಟ್ನಿ ಜೊತೆ ಅಥವಾ ಕಿಚಪ್ ಜೊತೆ ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.